ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಂಡ್ಯ ಕೆರಗೋಡಿನಲ್ಲಿ ಹನುಮಧ್ವಜ ವಿವಾದ. ಹಳೆಯ ತ್ರಿವರ್ಣ ಧ್ವಜ ಬದಲಾಯಿಸಿದ ಜಿಲ್ಲಾಡಳಿತ. ಬೆಳ್ಳಂಬೆಳಗ್ಗೆ ಧ್ವಜ ಬದಲಾವಣೆ. ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಹರಸಾಹಸ. ಪಾಸ್ಪೋರ್ಟ್ ರದ್ದತಿಗೆ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರ. ಭಾರತಕ್ಕೆ ಬರುವಂತೆ ಕುಮಾರಸ್ವಾಮಿ ಒತ್ತಾಯ. ಅಂಜಲಿ ಹತ್ಯೆ ಕೇಸಲ್ಲಿ ಮತ್ತೊಂದು ತಲೆದಂಡ. ಹುಬ್ಬಳ್ಳಿ ಎಸಿಪಿ ವಿಜಯ್ ಕುಮಾರ್ ಸಸ್ಪೆಂಡ್. ಪ್ರಕರಣದ ತನಿಖೆ ಸಿಐಡಿಗೆ ಎಂದ ಪರಮೇಶ್ವರ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಶೋಕಿ ಬೇಡ ಸ್ಮೋಕಿ ಬಿಡಿ. ನೈಟ್ರೋಜನ್ ಪಾನ್ ಆಸೆಯಿಂದ ಇನ್ಮುಂದೆ ದೂರವಿರಿ. ಹೊಗೆ ಪಾನ್ ತಿಂದ ಬಾಲಕಿಗೆ ಇದೆಂಥ ಗತಿ. ಬರ್ತ್ಡೇ ಹೆಸರಲ್ಲಿ ರೇವ್ ಪಾರ್ಟಿ ಕೇಕ್ ಆಯೋಜಕ್ಕೆ ಸೇರಿ 5 ಅರೆಸ್ಟ್. ನಟಿ ಹೇಮಾಗಿದ್ಯಾ ಪ್ರತ್ಯೇಕ ರೂಲ್ಸ್. ಇದೀಗ ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪೆನ್ಡ್ರೈವ್ ಕೇಸ್ನಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದುಗೊಳಿಸಲು ವಿದೇಶಾಂಗ ಸಚಿವಾಲಯಕ್ಕೆ ಎಸ್ಐಟಿ ಪತ್ರ ಬರೆದಿದೆ. ಪತ್ರದಲ್ಲಿ ಲುಕ್ಔಟ್ ನೋಟಿಸ್ ಆಗಿ ಬ್ಲೂ ಕಾರ್ನರ್ ನೋಟಿಸ್ಗಳನ್ನು ಎಸ್ಐಟಿ ಟ್ಯಾಗ್ ಮಾಡಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದೆ. ಈ ಕೂಡಲೇ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ನ ರದ್ದುಗೊಳಿಸಬೇಕು ಅಂತ ಮನವಿ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ಅಂಜಲಿ ಅಂಬಿಗರ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟರು. ಈ ವೇಳೆ ಅಂಜಲಿ ಕುಟುಂಬಕ್ಕೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು. ಘಟನೆ ಕುರಿತು ಮೃತ ಅಂಜಲಿ ಕುಟುಂಬದ ಜೊತೆ ಚರ್ಚೆಯನ್ನ ನಡೆಸಿದ್ರು. ಇನ್ನು ಗೃಹ ಸಚಿವರಿಗೆ ಸ್ಥಳೀಯ ಶಾಸಕ ಪ್ರಸಾದ್ ಅಬ್ಬಯ್ಯ, ನವಲಗುಂದ ಶಾಸಕ NH ಕೋನರೆಡ್ಡಿ ಸಾಥ್ ಕೊಟ್ಟರು. ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ನೇಹಾ ಮನೆಗೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟರು. ನೇಹಾ ತಂದೆ ನಿರಂಜನ್ ಹಿರೇಮಠ ಹಾಗೆ ಕುಟುಂಬಸ್ಥರೊಂದಿಗೆ ಗೃಹ ಸಚಿವರು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಈ ವೇಳೆ ಪರಮೇಶ್ವರ್ ಮುಂದೆ ಅಳಲನ್ನ ತೋಡಿಕೊಂಡ ನೇಹಾ ಪೋಷಕರು ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ನನ್ನ ಮಗಳ ಹತ್ಯೆ ನಂತರ ನನ್ನದೇ ವಾರ್ಡ್ನಲ್ಲಿ 2ನೇ ಕೊಲೆ ಆಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಹತ್ಯೆ ಆಗಿದೆ. ಈ ಸಾವಿಗೆ ನ್ಯಾಯ ಕೊಡಿಸುವಂತೆ ನೇಹಾ ತಂದೆ ಮನವಿ ಮಾಡಿದರು.